ಭಾಷಣ ಸ್ಪರ್ಧೆಯಲ್ಲಿ ಅರ್ಚನಾ ಎಂಬಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ರಮ್ಯಾ ಫಸ್ಟ್ HPS ಇಂಗ್ಲಿಷ್ ಮೀಡಿಯಂ, ತೃತೀಯ ಬಹುಮಾನ ಅರ್ಪಿತಾ ಸೆಕೆಂಡ್ PUC HPS ಕನ್ನಡ ಮೀಡಿಯಂ, ಸಮಾಧಾನಕರ ಶಾಲಿನಿ ಫಸ್ಟ್ HPS ಕನ್ನಡ ಮೀಡಿಯಂ, ಆಶಾರಾಣಿ ಸೆಕೆಂಡ್ HPK. ಸಮಾಧಾನಕರ ಅರಸು ಕುಟುಂಬದವರಿಗೆಂದೇ ಸ್ಪಷ್ಟವಾಗಿ ಸ್ಥಾಪಿಸಿದ ಮೈಸೂರು ಬೋರ್ಡಿಂಗ್ ಶಾಲೆಯಲ್ಲಿ ತಮ್ಮ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಲೀಡರ್ಶಿಪ್ ಅನ್ನೋ ಕ್ವಾಲಿಟಿ ಇವ್ರನ್ನ ಸುಮ್ಮನೆ ತೋರಕ್ ಬಿಡಲ್ಲ. ತಿರ್ಗಾ ಮತ್ತೆ ಇವರು 1952ರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಅದರಲ್ಲಿ ಈಗಾಗಲೇ ಬಹುಮಾನವನ್ನು ಕೂಡ ಕೆಲವರೆಲ್ಲ ಸ್ವೀಕರಿಸಿದ್ದಾರೆ. ಹಾಗಾಗಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಮುರಳೀಧರ ಹಾಲಪ್ಪನವರೇ ಹಾಗೂ ಇಲ್ಲಿ ಆಗಿರ್ತಕ್ಕಂಥ ನಮ್ಮ ಉಪನ್ಯಾಸಕ ಮಿತ್ರರೇ ಹಾಗೂ ವಿವಿಧ ಪತ್ರಕರ್ತವರೇ ಮಿತ್ರರೇ ಹಾಗೂ ಮಕ್ಕಳೇ, ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಆಗಮಿಸ್ತಕ್ಕಂಥ ಗಣ್ಯರೇ, ಈಗಾಗಲೇ ಮಕ್ಕಳು ಕೂಡ ಈ ಒಂದು 3 ಜನಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಹಾಗೆ ನಮ್ಮ ಜಯಶೀಲ ಅವರು ಕೂಡ ಈ ಮಹಾಚೇತನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಮಕ್ಕಳ ನಾವು ನೋಡಿ ಫೋಟೋ ಇಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ಇವರ ಕೊಡುಗೆ ಏನು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ತಾರೆ. ಸಮಾಜಕ್ಕೆ ನಾವು ಇವರನ್ನು ಸ್ಮರಿಸ್ತೀವಿ ಅಂತಂದರೆ ಅವರು ಸಮಾಜಕ್ಕೋಸ್ಕರ ಏನು ಬಿಟ್ಟೋಗಿದ್ದಾರೆ ಅನ್ನೋದನ್ನು ನಾವು ನೆನೆಸ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾಗಿರೋಂಥ ದಿವಸ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮ್ಮ ರಾಜ್ಯ ಕಂಡಂಥ ಪ್ರಗತಿಪರ ಸಾಧನೆಗಳ ಸರದಾರ ಶ್ರೀಯುತ ಡಿ ದೇವರಾಜ್ ಅರಸೂರವರು ಯುವಕರ ಅಚ್ಚುಮೆಚ್ಚು. ನಾವೇನಾದರೂ ಇವತ್ತು ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಸೆಂಟು ಹೊಡೆದು ನಿಂತ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮ ಕೈಯಲ್ಲಿ ಮೊಬೈಲ್ಗಳು ಇಟ್ಕೊಂಡು ಕ್ಷಣಾರ್ಧದಲ್ಲಿ ಪ್ರಪಂಚದ ಯಾವ ಮೂಲೆ ಬೇಕಾದರೂ ಸಂಪರ್ಕ ಮಾಡುವಂಥ ಮೊಬೈಲ್ ತಂತ್ರಜ್ಞಾನ ಕಂಡುಹಿಡಿದಿದ್ದು ನಮ್ಮ ಭಾರತ ದೇಶಕ್ಕೆ ತಂದಿದ್ದರೆ, ನಿಮಗೆಲ್ರಿಗೂ 18ನೇ ವರ್ಷಕ್ಕೆ ಮತದಾನದ ಹಕ್ಕು ಕೊಟ್ಟಿದ್ದರೆ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಈಗ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಏನು ಮಾಡಿದ್ವಿ ನಾವು, ಅದನ್ನು ಪೂರ್ತಿ ದೇಶದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ಕೊಟ್ಟಿದ್ರೆ, ಈ ಎಲ್ಲದಕ್ಕೂ ಕಾರಣಕರ್ತರು ರಾಜೀವ್ ಗಾಂಧಿಯವರು, ನಮ್ಮ ಪ್ರಧಾನಿಗಳಾಗಿದ್ದರು. ಅವರೆಲ್ಲರ ಹುಟ್ಟಿದ ದಿವಸ ಇವತ್ತು. ನಮ್ಮೆಲ್ಲರಿಗಿಂತ ಹೆಚ್ಚಿಗೆ ನೀವುಗಳು ನಿನ್ನೆ ಮೊನ್ನೆ ಎಲ್ಲ ಇದನ್ನು ಚರ್ಚಾ ಸ್ಪರ್ಧೆ ಮಾಡಿ, ಭಾಷಣ ಸ್ಪರ್ಧೆ ಮಾಡಿ, ಪ್ರಬಂಧದಲ್ಲೂ ಸಹಿತ ತಾವುಗಳೆಲ್ಲರೂ ಭಾಗವಹಿಸಿದ್ದೀರ. ನಿಮ್ಮ ಮುಖಾಂತರನೇ ಆ ವಿಷಯಗಳು ಹೊರಗಡೆ ನಿಮ್ಮ ಸ್ನೇಹಿತರಿಗೆ, ಮಾಧ್ಯಮದವರಿಗೆ, ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲಿ ಅಂತ ನಾನು ಭಾವಿಸ್ಕೊಂಡು ಈ ಮೂಲಕ ಇವತ್ತಿಲ್ಲಿ ಕಾಲೇಜಿನಲ್ಲಿ ಪ್ರತಿ ವರ್ಷ ಒಂದೊಂದು ಕಾಲೇಜಿನಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಈ ವರ್ಷ ಎಂಟ್ರೆನ್ಸ್ ಕಾಲೇಜಲ್ಲಿ ನಮ್ಮ ಸೌಭಾಗ್ಯ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ.